ನೋಡಿ, ಒಂದ್ ಕಡೆ ಬಸ್ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲಾ ರೀತಿಯ ವ್ಯವಸ್ಥೆ, ಆದ್ರೆ ಆ ವ್ಯವಸ್ಥೆ ವಿಚಾರದಲ್ಲೇ ಕಳ್ಳಾಟ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನ್ ಕಳ್ಳಾಟ? ಪ್ರಯಾಣಿಕರ ಅನುಕೂಲಕ್ಕಾಗಿನ ವ್ಯವಸ್ಥೆಗೆ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆ. ಬೆಂಗಳೂರು ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಮಹಾ ಕಳ್ಳಾಟ. ಬಿಎಂಟಿಸಿಯಲ್ಲಿ ಕಂಡಕ್ಟರ್ಗಳು ಕಳ್ಳಾಟವನ್ನ ಆಡ್ತಾ ಇದ್ದಾರಾ? ಶಕ್ತಿ ಯೋಜನೆ ಹೆಸರಲ್ಲಿ ಲೂಟಿಗಿಳಿದ್ರ ನಿರ್ವಾಹಕರು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಸ್ಟೋರಿ. ಯಾವ ರೀತಿ ನಿರ್ವಾಹಕರೇ ಕಳ್ಳಾಟಕ್ಕೆ ಇಳಿದಿದ್ದಾರೆ ನೋಡಿ. ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾಡಿರುವಂತಹ ವ್ಯವಸ್ಥೆ, ಆದ್ರೆ ಆ ವ್ಯವಸ್ಥೆಯೇ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ನಿರ್ವಾಹಕರೇ ಈ ಕಳ್ಳಾಟಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡಿ, ಇವರ ಕಳ್ಳಾಟ ಈಗ ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನೋದು ಬಟಾ ಬಯಲಾಗಿದೆ. ಉತ್ತರ ಭಾರತೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಉಚಿತ ಟಿಕೆಟ್ ಅನ್ನುವ ಟಿಕೆಟನ್ನು ಇಶ್ಯೂ ಮಾಡಿ ಅವರಿಂದ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. ಬಿಎಂಟಿಸಿ ಬಸ್ ಕಂಡಕ್ಟರ್ಗಳ ಕಳ್ಳಾಟ ಈಗ ಬಟಾ ಬಯಲಾಗಿರೋದು ಈ ಮೂಲಕ. ಸರ್ಕಾರದ ಶಕ್ತಿ ಯೋಜನೆಯೇ ನಿರ್ವಾಹಕರ ಬಂಡವಾಳ ಆಗಿತ್ತು. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಭರ್ಜರಿಯಾಗಿ ಲೂಟಿ ಮಾಡ್ತಾ ಇದ್ರು. ಉತ್ತರ ಭಾರತೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಉಚಿತ ಟಿಕೆಟ್ ಅನ್ನ ಕೊಟ್ಟು ಹಣವನ್ನ ಲೂಟಿ ಮಾಡ್ತಾ ಇದ್ರು. ಆ ಟಿಕೆಟ್ ಮೇಲೆ ಬರ್ದಿರುತ್ತೆ ಉಚಿತ ಟಿಕೆಟ್ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಕನ್ನಡ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಕೊಡ್ತಾ ಇದ್ರು. ಸ್ಕ್ಯಾನರ್ಗಳಲ್ಲೂ ಕೂಡ ಭರ್ಜರಿ ಚೋರಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ UPI ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ರು. ಸರ್ಕಾರಿ ಸ್ಕ್ಯಾನರ್ ಜಾಗದಲ್ಲಿ ತಮ್ಮ ಸ್ವಂತ ಸ್ಕ್ಯಾನರ್ ಅನ್ನ ಹಾಕೊಂಡಿದ್ರು. ತಮ್ಮ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ಕೊಳ್ತಾ ಇದ್ರು ಕಂಡಕ್ಟರ್ಗಳು. ಕಳೆದ ತಿಂಗಳು ನಮಗೆ ಒಂದು 3 ಕಡೆ ಕಂಡಕ್ಟರ್ಗಳು ಅವ್ರದ್ದೇ ಆದಂಥ UPI ಕೋಡನ್ನು ಯೂಸ್ ಮಾಡಿ ಹಣವನ್ನು, ಅದೇನು ಟಿಕೆಟ್ ಅಮೌಂಟ್ ಇದೆಯೋ ಅದನ್ನು ಡೆಪಾಸಿಟ್ ಮಾಡ್ಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ತಕ್ಷಣ ಅವರನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆದಷ್ಟು ಬೇಗನೆ ಎನ್ಕ್ವೈರಿ ರಿಪೋರ್ಟ್ ಸಂಪೂರ್ಣವಾಗಿ ನಮಗೆ ಬರ್ತದೆ. ಬಂದ ಮೇಲೆ ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಅವರು ಸಸ್ಪೆನ್ಷನ್ ಆಗಿದ್ದಾರೆ. ಇದು ಬಂದ ತಕ್ಷಣ ಎಲ್ಲ ಡಿಪೋಗಳು ಕೂಡ ನಾವು ಕಠಿಣ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಕೂಡ ಈ ರೀತಿಯಲ್ಲಿ ಸಂಸ್ಥೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡತೆ ಇರಬಾರ್ದು. ನಾವು ಏನು UPI ಸ್ಕ್ಯಾನರ್ ಕೊಟ್ಟಿದ್ದೀವೋ ಅದನ್ನೇ ಬಳಕೆ ಮಾಡಬೇಕು. ಈಗಾಗಲೇ ಏನು ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಇದೆಯೋ ಅದನ್ನು ನಾವು ಆಗಿನಾಗ ಅಳವಡಿಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 50,000 ಆಗೋವರೆಗೂ ಇದು ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಎಂತ ಮಹಾಮೋಸ ಅಂತಂದ್ರೆ ಸರ್ಕಾರಿ ಸ್ಕ್ಯಾನರ್ ಜಾಗದಲ್ಲಿ ಇವರ ವೈಯಕ್ತಿಕ ಸ್ಕ್ಯಾನರ್ ಬರುತ್ತೆ. ಅದು ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಎಂಥವ್ರಿಗೆ ಕ್ರೆಡಿಟ್ ಆಯಿತು ಅಂತ ಹೇಳಿ ಅಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ವಾ ಅನ್ನೋದು ಒಂದ್ ಕಡೆ ಆದ್ರೆ, ಇಂಥ ಕಳ್ಳ ನಿರ್ವಾಹಕರು ಈ ರೀತಿ ಮೋಸ ಮಾಡೋದು, ಊರ್ ಕಡೆ ಒಳ್ಳೆ ಆಸ್ತಿ ಮಾಡೋದು, ಇಲ್ಲಿ ಲೂಟಿ ಹೊಡೆಯೋದು, ಅಲ್ಲಿ ಆಸ್ತಿ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಇಂಥವರು ಒಬ್ಬೊಬ್ಬರನ್ನು ಪತ್ತೆ ಹಚ್ಚಿ ಕ್ರಮ ತಗೊಳ್ಳುವ ಕೆಲಸ ಆಗ್ಬೇಕು. ಸಾರಿಗೆ ಇಲಾಖೆ ಈಗ ಹೇಗೆ ಎಚ್ಚೆತ್ಕೊಂಡಿದೆ ಇಂಥವ್ರ ವಿರುದ್ಧ? ಶ್ರೀಪಾದ್ ಪಾಟೀಲ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ರೆ ಮತ್ತು ಗಾದೆ ಯಾಕಂದ್ರೆ ಚಿಲ್ಲರ್ ಸಮಸ್ಯೆ ತುಂಬಾ ಕಾರಣವಾಗಿತ್ತು. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ BMTCಯಲ್ಲಿ UPI ಸ್ಕ್ಯಾನರ್ ತಂದ್ರು. ಆದ್ರೆ ಒಂದು UPI ಸ್ಕ್ಯಾನರ್ ಅನ್ನ ನಕಲು ಮಾಡಿ ತಮ್ಮ ಫೋನ್ ನಲ್ಲಿರುವ ಸ್ಕ್ಯಾನರ್ ಅನ್ನ ತೋರಿಸಿ ಹಣವನ್ನ ಕೆಲ ಕಂಡಕ್ಟರ್ಗಳೀಗ ತೆಗೆದುಕೊಂಡಿದ್ದಾರೆ ಎಂಬುದು ಒಂದ್ ಕಡೆ ಕೇಳಿ ಬಂದಿದೆ. ಹೀಗಾಗಿ ಒಂದ್ ಕಡೆ ಸ್ಪಷ್ಟವಾಗಿ 3 ಈಗ ಕಂಡಕ್ಟರ್ಗಳನ್ನ BMTC ಸಂಸ್ಥೆ ಸಸ್ಪೆಂಡ್ ಮಾಡಿದೆ. ಒಂದ್ ಕಡೆ ಸಾರಿಗೆ ಸಚಿವರು ಇದರ ಬಗ್ಗೆ ಉನ್ನತವಾಗಿ ತನಿಖೆ ಆಗ್ಲೇಬೇಕು. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾಕಂದ್ರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಕೆಲ ಕಂಡಕ್ಟರ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಸ್ಕ್ಯಾನರ್ಗಳನ್ನ ಬಸ್ ನಲ್ಲಿ ಅಳವಡಿಸ್ತಾರೆ, ತಮ್ಮಲ್ಲಿರುವ ಫೋನ್ ನಲ್ಲಿ ಸ್ಕ್ಯಾನರ್ ತೋರಿಸಿ ಹಣವನ್ನ ಪಡೆದಿದೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಸದ್ಯಕ್ಕೆ ಈಗ 3 ಕಂಡಕ್ಟರ್ಗಳು ಸಿಕ್ಕಿಬಿದ್ದಿದ್ದಾರೆ. ಒಂದ್ ಕಡೆ 50,000, 47,000, 3,000 ತೆಗೆದುಕೊಂಡಿದ್ದು ಪತ್ತೆ ಆಗಿದೆ. ಯಾಕಂದ್ರೆ ಇದೀಗ BMTCಯ ಅಧಿಕಾರಿಗಳು ಖುದ್ದಾಗಿ ಪ್ರತಿಯೊಂದು ಡಿಪೋದಲ್ಲಿ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ. ಆ ಒಂದು ವೇಳೆಯಲ್ಲಿ ಈ ಒಂದು ಕಳ್ಳಾಟ ಬಯಲಾಗಿದೆ. ಮತ್ತೊಂದು ಕಡೆ ಶಕ್ತಿ ಯೋಜನೆ, ಯಾಕಂದ್ರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಆಗಿರುತ್ತೆ, ಆದ್ರೆ ಟಿಕೆಟ್ ಕೊಡುವಲ್ಲಿ ಉಚಿತ ಪ್ರಯಾಣ ಅಂತ ಒಂದ್ ಕಡೆ ಕನ್ನಡದಲ್ಲಿ ಇರುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಇರಲ್ಲ.
ಆ ಒಂದು ಟಿಕೆಟ್ ಅನ್ನ ಒಂದ್ ಕಡೆ ಉತ್ತರ ಭಾರತ ದಕ್ಷಿಣ ಕೆಲವು ಹಿಂದಿ ಮಹಿಳೆಯರಿಗೆ ಕೊಟ್ಟು ಆ ಒಂದು ಹಣವನ್ನ ತಮ್ಮ ಜಾಬಿಗೆ ಹಾಕಿಕೊಂಡಿರುವುದು ಈಗ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಉನ್ನತ ತನಿಖೆಗೆ ಈಗ ಆದೇಶ ಆಗಿದೆ. ರಿಪಬ್ಲಿಕ್ ಕಾರಣಕ್ಕೆ BMTC MD ಸಾಯಿನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು 3 ಸಸ್ಪೆಂಡ್ ಮಾಡಿದ್ದೇವೆ. ಇದರ ಬಗ್ಗೆ ತನಿಖೆ ನಡೆದಿದೆ. ಯಾರನ್ನು ಬಿಡಲ್ಲ. ಮತ್ತೊಂದು ಕಡೆ ಮತ್ತಷ್ಟು ತಂಡಗಳನ್ನ ರಚನೆ ಮಾಡ್ತೀವಿ. ಸದ್ಯಕ್ಕೆ ಎಲ್ಲಾ ಡಿಪೋಗಳನ್ನ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ತರ ಸಂಸ್ಥೆಗೆ ಯಾರು ಮೋಸ ಮಾಡ್ತಾರೆ ಅಂತವರನ್ನ ಕಡಾಮುಡಿಯಾಗಿ ಕ್ರಮಕ್ಕೆ ಮುಂದಾಗ್ತೇವೆ. ಸಸ್ಪೆಂಡ್ ಮಾಡಿ. ಓಕೆ ಫೈನ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ಬಸ್ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ರೀತಿಯ ವ್ಯವಸ್ಥೆ, ಆದರೆ ಆ ವ್ಯವಸ್ಥೆ ವಿಚಾರದಲ್ಲೇ ಕಳ್ಳಾಟ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನ್ ಕಳ್ಳಾಟ? ಪ್ರಯಾಣಿಕರ ಅನುಕೂಲಕ್ಕಾಗಿನ ವ್ಯವಸ್ಥೆಗೆ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆ. ಬೆಂಗಳೂರು ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಮಹಾ ಕಳ್ಳಾಟ. BMTCಯಲ್ಲಿ ಕಂಡಕ್ಟರ್ಗಳು ಕಳ್ಳಾಟವನ್ನ ಆಡ್ತಾ ಇದ್ದಾರಾ? ಶಕ್ತಿ ಯೋಜನೆ ಹೆಸರಲ್ಲಿ ಲೂಟಿಗಿಳಿದ್ರ ನಿರ್ವಾಹಕರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಸ್ಟೋರಿ. ಯಾವ ರೀತಿ ನಿರ್ವಾಹಕರೇ ಕಳ್ಳಾಟಕ್ಕೆ ಇಳಿದಿದ್ದಾರೆ ನೋಡಿ. ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾಡಿರುವಂತಹ ವ್ಯವಸ್ಥೆ, ಆದರೆ ಆ ವ್ಯವಸ್ಥೆಯೇ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ನಿರ್ವಾಹಕರೇ ಈ ಕಳ್ಳಾಟಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡಿ, ಇವರ ಕಳ್ಳಾಟ ಈಗ ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನೋದು ಬಟಾಬಯಲಾಗಿದೆ. ಉತ್ತರ ಭಾರತೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಉಚಿತ ಟಿಕೆಟ್ ಅನ್ನುವ ಟಿಕೆಟನ್ನು ಇಶ್ಯೂ ಮಾಡಿ ಅವರಿಂದ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. BMTC ಬಸ್ ಕಂಡಕ್ಟರ್ಗಳ ಕಳ್ಳಾಟ ಈಗ ಬಟಾಬಯಲಾಗಿರೋದು ಈ ಮೂಲಕ. ಸರ್ಕಾರದ ಶಕ್ತಿ ಯೋಜನೆಯೇ ನಿರ್ವಾಹಕರ ಬಂಡವಾಳ ಆಗಿತ್ತು. ಉಚಿತ ಪ್ರಯಾಣದ ಟಿಕೆಟ್ ಹೆಸರಲ್ಲಿ ಭರ್ಜರಿಯಾಗಿ ಲೂಟಿ ಮಾಡ್ತಾ ಇದ್ರು. ಉತ್ತರ ಭಾರತೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಉಚಿತ ಟಿಕೆಟ್ ಅನ್ನ ಕೊಟ್ಟು ಹಣವನ್ನ ಲೂಟಿ ಮಾಡ್ತಾ ಇದ್ರು. ಆ ಟಿಕೆಟ್ ಮೇಲೆ ಬರ್ದಿರುತ್ತೆ ಉಚಿತ ಟಿಕೆಟ್ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಕನ್ನಡ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಕೊಡ್ತಾ ಇದ್ರು. ಸ್ಕ್ಯಾನರ್ಗಳಲ್ಲೂ ಕೂಡ ಭರ್ಜರಿ ಚೋರಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ UPI ಸ್ಕ್ಯಾನರ್ಗಳಿಗೆ ಕನ್ನ ಹಾಕಿದ್ರು. ಸರ್ಕಾರಿ ಸ್ಕ್ಯಾನರ್ ಜಾಗದಲ್ಲಿ ತಮ್ಮ ಸ್ವಂತ ಸ್ಕ್ಯಾನರ್ ಅನ್ನ ಹಾಕೊಂಡಿದ್ರು. ತಮ್ಮ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ಕೊಳ್ತಾ ಇದ್ರು ಕಂಡಕ್ಟರ್ಗಳು. ಕಳೆದ ತಿಂಗಳು ನಮಗೆ ಒಂದು 3 ಕಡೆ ಕಂಡಕ್ಟರ್ಗಳು ಅವ್ರದ್ದೇ ಆದಂಥ UPI ಕೋಡನ್ನು ಯೂಸ್ ಮಾಡಿ ಹಣವನ್ನು ಅದೇನು ಟಿಕೆಟ್ ಅಮೌಂಟ್ ಇದೆಯೋ ಅದನ್ನು ಡೆಪಾಸಿಟ್ ಮಾಡಿಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ತಕ್ಷಣ ಅವರನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆದಷ್ಟು ಬೇಗನೆ ಎನ್ಕ್ವೈರಿ ರಿಪೋರ್ಟ್ ಸಂಪೂರ್ಣವಾಗಿ ನಮಗೆ ಬರ್ತದೆ. ಬಂದ ಮೇಲೆ ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಅವರು ಸಸ್ಪೆನ್ಷನ್ ಆಗಿದ್ದಾರೆ. ಇದು ಬಂದ ತಕ್ಷಣ ಎಲ್ಲ ಡಿಪೋಗಳು ಕೂಡ ನಾವು ಕಠಿಣ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಕೂಡ ಈ ರೀತಿಯಲ್ಲಿ ಸಂಸ್ಥೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡತೆ ಇರಬಾರ್ದು. ನಾವು ಏನು UPI ಸ್ಕ್ಯಾನರ್ ಕೊಟ್ಟಿದ್ದೀವೋ ಅದನ್ನೇ ಬಳಕೆ ಮಾಡಬೇಕು. ಈಗಾಗಲೇ ಏನು ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಇದೆಯೋ ಅದನ್ನು ನಾವು ಆಗಿನಾಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 50,000 ಆಗೋವರೆಗೂ ಇದು ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಎಂತ ಮಹಾಮೋಸ ಅಂತಂದ್ರೆ ಸರ್ಕಾರಿ ಸ್ಕ್ಯಾನರ್ ಜಾಗದಲ್ಲಿ ಇವರ ವೈಯಕ್ತಿಕ ಸ್ಕ್ಯಾನರ್ ಬರುತ್ತೆ. ಅದು ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಎಂಥವ್ರಿಗೆ ಕ್ರೆಡಿಟ್ ಆಯಿತು ಅಂತ ಹೇಳಿ ಅಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ವಾ ಅನ್ನೋದು ಒಂದ್ ಕಡೆ ಆದ್ರೆ, ಇಂಥ ಕಳ್ಳ ನಿರ್ವಾಹಕರು ಈ ರೀತಿ ಮೋಸ ಮಾಡೋದು, ಊರ್ ಕಡೆ ಒಳ್ಳೆ ಆಸ್ತಿ ಮಾಡೋದು, ಇಲ್ಲಿ ಲೂಟಿ ಹೊಡೆಯೋದು, ಅಲ್ಲಿ ಆಸ್ತಿ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಇಂಥವರು ಒಬ್ಬೊಬ್ಬರನ್ನು ಪತ್ತೆ ಹಚ್ಚಿ ಕ್ರಮ ತಗೊಳ್ಳುವ ಕೆಲಸ ಆಗ್ಬೇಕು. ಸಾರಿಗೆ ಇಲಾಖೆ ಈಗ ಹೇಗೆ ಎಚ್ಚೆತ್ಕೊಂಡಿದೆ ಇಂಥವ್ರ ವಿರುದ್ಧ? ಶ್ರೀಪಾದ್ ಪಾಟೀಲ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ರೆ ಮತ್ತು ಗಾದೆ ಯಾಕಂದ್ರೆ ಚಿಲ್ಲರ್ ಸಮಸ್ಯೆ ತುಂಬಾ ಕಾರಣವಾಗಿತ್ತು. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ BMTCಯಲ್ಲಿ UPI ಸ್ಕ್ಯಾನರ್ ತಂದ್ರು. ಆದ್ರೆ ಒಂದು UPI ಸ್ಕ್ಯಾನರ್ ಅನ್ನ ನಕಲು ಮಾಡಿ ತಮ್ಮ ಫೋನ್ ನಲ್ಲಿರುವ ಸ್ಕ್ಯಾನರ್ ಅನ್ನ ತೋರಿಸಿ ಹಣವನ್ನ ಕೆಲ ಕಂಡಕ್ಟರ್ಗಳು ಈಗ ತೆಗೆದುಕೊಂಡಿದ್ದಾರೆ ಎಂಬುದು ಒಂದ್ ಕಡೆ ಕೇಳಿ ಬಂದಿದೆ. ಹೀಗಾಗಿ ಒಂದ್ ಕಡೆ ಸ್ಪಷ್ಟವಾಗಿ 3 ಈಗ ಕಂಡಕ್ಟರ್ ಅನ್ನ BMTC ಸಂಸ್ಥೆ ಸಸ್ಪೆಂಡ್ ಮಾಡಿದೆ. ಒಂದ್ ಕಡೆ ಸಾರಿಗೆ ಸಚಿವರು ಇದರ ಬಗ್ಗೆ ಉನ್ನತವಾಗಿ ತನಿಖೆ ಆಗ್ಲೇಬೇಕು. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾಕಂದ್ರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಕೆಲ ಕಂಡಕ್ಟರ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಸ್ಕ್ಯಾನರ್ ಗಳನ್ನ ಬಸ್ ನಲ್ಲಿ ಅಳವಡಿಸ್ತಾರೆ, ತಮ್ಮಲ್ಲಿರುವ ಫೋನ್ ನಲ್ಲಿ ಸ್ಕ್ಯಾನರ್ ತೋರಿಸಿ ಹಣವನ್ನ ಪಡೆದಿದ್ದಾರೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಸದ್ಯಕ್ಕೆ ಈಗ 3 ಕಂಡಕ್ಟರ್ಗಳು ಸಿಕ್ಕಿಬಿದ್ದಿದ್ದಾರೆ.
ಒಂದ್ ಕಡೆ 50,000, 47,000, 3,000 ತೆಗೆದುಕೊಂಡಿದ್ದು ಪತ್ತೆ ಆಗಿದೆ. ಯಾಕಂದ್ರೆ ಇದೀಗ BMTCಯ ಅಧಿಕಾರಿಗಳು ಖುದ್ದಾಗಿ ಪ್ರತಿಯೊಂದು ಡಿಪೋದಲ್ಲಿ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ. ಆ ಒಂದು ವೇಳೆಯಲ್ಲಿ ಈ ಒಂದು ಕಳ್ಳಾಟ ಬಯಲಾಗಿದೆ. ಮತ್ತೊಂದ್ ಕಡೆ ಶಕ್ತಿ ಯೋಜನೆ, ಯಾಕಂದ್ರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಆಗಿರುತ್ತೆ, ಆದ್ರೆ ಟಿಕೆಟ್ ಕೊಡುವಲ್ಲಿ ಉಚಿತ ಪ್ರಯಾಣ ಅಂತ ಒಂದ್ ಕಡೆ ಕನ್ನಡದಲ್ಲಿ ಇರುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಇರಲ್ಲ. ಆ ಒಂದು ಟಿಕೆಟ್ ಅನ್ನ ಒಂದ್ ಕಡೆ ಉತ್ತರ ಭಾರತ, ಕೆಲವು ಹಿಂದಿ ಮಹಿಳೆಯರಿಗೆ ಕೊಟ್ಟು ಆ ಒಂದು ಹಣವನ್ನ ತಮ್ಮ ಜಾಬಿಗೆ ಹಾಕಿಕೊಂಡಿರುವುದು ಈಗ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಉನ್ನತ ತನಿಖೆಗೆ ಈಗ ಆದೇಶ ಆಗಿದೆ. ರಿಪಬ್ಲಿಕ್ ಕಾರಣಕ್ಕೆ BMTC MD ಸಾಯಿನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು 3 ಸಸ್ಪೆಂಡ್ ಮಾಡಿದ್ದೇವೆ, ಇದರ ಬಗ್ಗೆ ತನಿಖೆ ನಡೆದಿದೆ, ಯಾರನ್ನು ಬಿಡಲ್ಲ. ಮತ್ತೊಂದು ಕಡೆ ಮತ್ತಷ್ಟು ತಂಡಗಳನ್ನ ರಚನೆ ಮಾಡ್ತೀವಿ. ಸದ್ಯಕ್ಕೆ ಎಲ್ಲಾ ಡಿಪೋಗಳನ್ನ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ತರ ಸಂಸ್ಥೆಗೆ ಯಾರು ಮೋಸ ಮಾಡ್ತಾರೆ ಅಂತವರನ್ನ ಕಡಾಮುಡಿಯಾಗಿ ಕ್ರಮಕ್ಕೆ ಮುಂದಾಗ್ತೇವೆ, ಸಸ್ಪೆಂಡ್ ಮಾಡಿ. ಓಕೆ ಫೈನ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ಬಸ್ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ರೀತಿಯ ವ್ಯವಸ್ಥೆ, ಆದರೆ ಆ ವ್ಯವಸ್ಥೆ ವಿಚಾರದಲ್ಲೇ ಕಳ್ಳಾಟ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನ್ ಕಳ್ಳಾಟ? ಪ್ರಯಾಣಿಕರ ಅನುಕೂಲಕ್ಕಾಗಿನ ವ್ಯವಸ್ಥೆಗೆ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆ. ಬೆಂಗಳೂರು ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಮಹಾ ಕಳ್ಳಾಟ. BMTCಯಲ್ಲಿ ಕಂಡಕ್ಟರ್ಗಳು ಕಳ್ಳಾಟವನ್ನ ಆಡ್ತಾ ಇದ್ದಾರಾ? ಶಕ್ತಿ ಯೋಜನೆ ಹೆಸರಲ್ಲಿ ಲೂಟಿಗಿಳಿದ್ರ ನಿರ್ವಾಹಕರು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಸ್ಟೋರಿ. ಯಾವ ರೀತಿ ನಿರ್ವಾಹಕರೇ ಕಳ್ಳಾಟಕ್ಕೆ ಇಳಿದಿದ್ದಾರೆ ನೋಡಿ. ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾಡಿರುವಂತ ವ್ಯವಸ್ಥೆ, ಆದ್ರೆ ಆ ವ್ಯವಸ್ಥೆಯೇ ಕಳ್ಳಾಟಕ್ಕೆ ಮಾರ್ಗ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ನಿರ್ವಾಹಕರೇ ಈ ಕಳ್ಳಾಟಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.